ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಹಳೆ ಸ್ಯಾರಿಯಲ್ಲಿ ಲಂಗ ಬ್ಲೌಸ್ ಯಾವ ತರ ಹೊಲಿಯೋದು. ಬ್ಲೌಸ್ ಮಾಮೂಲಿ ರೆಗ್ಯುಲರ್ ಪ್ರಿನ್ಸ್ ಕಟ್ ಮಾಡಿ ವರ್ಕ್ ಮಾಡಿಸಿದೀವಿ. ಅದೇ ತೀರಿ ಆ ಸ್ಕರ್ಟ್ ನ ಯಾವ ತರ ಲೆಂತ್ ಕಟ್ ಮಾಡ್ಕೋಬೇಕು, ಇಲ್ಲ ಹೈಟು ಬೆಳೆಯೋರ್ಗೆ ಕೆಳಗೆ ಟಕ್ಕೆ ಹೆಂಗ್ ಹಿಡಿಬೇಕು, ಮತ್ತೆ ಫಿಲ್ಟ್ ಯಾವ ತರ ಹಿಡಿಬೇಕು, ಮತ್ತೆ ಅದಕ್ಕೆ ಉಗ್ಸ್ ಹಾಕೋದಾ ನಾಡ ಹಾಕೋದಾ, ಆಮೇಲೆ ಲೆಂತ್ ಇಟ್ಕೊಂಡು ನೀಟಾಗಿ ಫಿಲ್ಟ್ಗಳನ್ನ ಐರನ್ ನಾವು ಹಿಂಗ್ ಇಳಿಸಿದ್ರೆ ಹಂಗೆ ಫಿಲ್ಟ್ಗಳು ಇರ್ತವೆ. ಮಾಮೂಲಿ ರೆಗ್ಯುಲರ್ ಆಗಿ ಐರನ್ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಒಂದ್ಸರಿ ವೇರ್ ಮಾಡಿದ್ರೆ ರಿಂಕಲ್ಸ್ ಹೋಗ್ಬಿಡುತ್ತೆ, ಅಂದ್ರೆ ಅದು ಫಿಲ್ಟಿಗಳು ಐರನ್. ಅದೇ ರೀತಿ ನಾವು ಅದನ್ನ ಸ್ಟೀಮ್ ಐರನ್ ಇಟ್ಕೊಂಡು ನೀಟಾಗಿ ಫಿಲ್ಟಿಗಳ ಮೇಲೆ ಇಟ್ಟಿದೀವಿ ಅಂತಂದ್ರೆ ಅದು ಒಂದ್ಸಲ ಇಲ್ಲ 4 ಸಲ ಹಾಕಿದ್ರು ಐರನ್ ಹಂಗೇ ಇರುತ್ತೆ, ಬಟ್ಟೆನೆ ನೀಟಾಗಿ ಫೋಲ್ಡ್ ಆಗ್ಬಿಡುತ್ತೆ. ಆ ತರ ಯಾವ ತರ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇದನ್ನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ, ಓಕೆನಾ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರದ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿ. ಅದ್ರಲ್ಲಿ ಏನಾದ್ರು ಡೌಟ್ ಬಂತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಇದೆ, ವಾಟ್ಸ್ಆಪ್ ಅಲ್ಲಿ ನೀವು ಟೆಕ್ಸ್ಟ್ ಮೆಸೇಜ್ ವಾಯ್ಸ್ ಮೆಸೇಜ್ ಇಲ್ಲ ಫೋನ್ ಮಾಡೋದ್ರು ನಿಮ್ಗೆ ಅನುಕೂಲಕ್ಕಂಗೆ ಯಾವ ತರ ಬೇಕಂದ್ರೆ ಆ ತರ ನನಗೆ ಕಾಮೆಂಟ್ ಮಾಡಿದ್ರಂದ್ರೆ ಇಲ್ಲ ಫೋನ್ ಮಾಡಿ ಹೇಳಿದ್ರಂದ್ರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಅದ್ರಲ್ಲಿ ನಿಮ್ಗೆ ಡೌಟ್ ಕ್ಲಿಯರ್ ಆಗೋ ತರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಅದೇ ರೀತಿ ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ, ಹೆಚ್ಚು ಕಮ್ಮಿ ಒಂದು 250 ಮೇಲೆ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಿಮ್ಗೆ ಉಪಯೋಗ ಅಂತ ಆಗುವಂತವು ನಾರ್ಮಲ್ ಬ್ಲೌಸು, ಡಾಟ್ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು, ಕಟೋರಿ ಬ್ಲೌಸು, ಆಮೇಲೆ ಪ್ಯಾಚ್ ವರ್ಕ್ ಬ್ಲೌಸು, ಲಂಗ ಬ್ಲೌಸು, ಫ್ರಾಕು, ಈ ತರ ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ ನಿಮ್ ಚೆಕ್ ಮಾಡ್ಕೊಂಡು ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾ ವಿಡಿಯೋಸ್ ಬರುತ್ತೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಸರ್ ನಾವ್ ಏನೇ ನಿಮ್ಮದ್ ನೋಡಿದ್ರೆ ಕರೆಕ್ಟ್ ಆಗಿ ಕಟಿಂಗ್ ಬರ್ತಾ ಇದೆ, ನಮ್ದ್ರಲ್ಲಿ ಆತರ ಮಾಡಿದ್ರೆ ಬರ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾವ್ರೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಪೇಪರ್ ಕಟಿಂಗ್ ನ ಕೊಟ್ಟು ನಿಮ್ಗೆ ಕಳಿಸ್ತೀನಿ. ಅದಕ್ಕೆ ಚಾರ್ಜ್ ಮಾತ್ರ 150 rupees ಆಗುತ್ತೆ. ಎನಿ ಕಟಿಂಗ್ ಯಾವುದೇ ಪ್ಯಾಟರ್ನ್ ಇರ್ಲಿ, ಬೋಟ್ ನೆಕ್ ಇರ್ಲಿ, ಕಾಲರ್ ನೆಕ್ ಇರ್ಲಿ, ಯಾವುದೇ ರೀತಿ ಆಗಿರ್ಲಿ ಅದನ್ನ ನಿಮ್ಗೆ 2 ಟೈಪ್ ಯೂಸ್ ಮಾಡ್ಕೋ. ಒಂದ್ ಬಂದ್ಬಿಟ್ಟು ನೀವು ಅದನ್ನೇ ಇಟ್ಕೊಂಡು ಕಟ್ ಮಾಡ್ಕೊಂಡು ನಿಮ್ಗೆ ಫಿಟ್ಟಿಂಗ್ ಚೆಕ್ ಮಾಡ್ಕೋಬಹುದು. ಎರಡನೇದು ಬಂದ್ಬಿಟ್ಟು ನೀವು ಮಾರ್ಕ್ ಮಾಡ್ಬಿಟ್ಟು ಅದನ್ನ ಪೇಪರ್ ಇಟ್ಟು ನೋಡಿ ಎಲ್ಲೆಲ್ಲಿ ಫಾಲ್ಟ್ ಮಾಡ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ನಿಮ್ದೇ ಬ್ಲೌಸು ಕಟ್ ಮಾಡಿ ಹೊಲ್ದು ಹಾಕೊಳ್ಳಿ, ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ಅಂದ್ರೆ ಆಮೇಲೆ ಆ ಪೇಪರ್ ಹಂಗೆ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಬೇಕಾದ್ರೆ ಇಟ್ಕೊಂಡು ನೋಡಿ ಏನೇನು ಎಲ್ಲೆಲ್ಲಿ ಫಾಲ್ಟ್ ಬರ್ತಾ ಇದೆ ಅಂತ, ಅದನ್ನ ಸರಿ ಪಡ್ಕೊಂಡು ಕಟಿಂಗ್ ಕಲಿಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿ ದೂರದಲ್ಲಿರೋರಿಗೆ, ಹತ್ತಿರದಲ್ಲಿರೋರಿಗೆ ಸರ್ ನಮ್ಗೆ ಎಷ್ಟೇ ಇದ್ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ, ಕೆಲವೊಂದು ಡೌಟ್ಗಳು ಆರ್ಮೋಲ್ ರಿಂಕಲ್ಸು, ಶೋಲ್ಡರ್ ಡ್ರಾಪ್, ಇದ್ರ ಬಗ್ಗೆ ಸುಮಾರು ಏನೇ ಮಾಡೋದು ಬರ್ತಾ ಇಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡು ನಮ್ಮ ಶಾಪ್ ಹತ್ರ ಬನ್ನಿ, ಖಂಡಿತವಾಗ್ಲೂ ನಿಮ್ ಮುಂದೆನೆ ನಾನು ಲೈವ್ ಅಲ್ಲಿ ಮಾರ್ಕ್ ಆಗಿ ಕಟಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಆವಾಗ ನೋಡಿ ಕಲಿಯಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ, ಓಕೆನಾ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನಾನು ನೀವೇನ್ ಮಾಡ್ಬೇಕಲ್ಲ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿದ್ರಂದ್ರೆ, ಇಲ್ಲ ಸಬ್ಸ್ಕ್ರೈಬ್ ಮಾಡಿದಂದ್ರೆ ನನ್ಗೆ ತುಂಬಾ ಖುಷಿಯಿಂದ ಇನ್ನೂ ಚೆನ್ನಾಗಿ ವಿಡಿಯೋಗಳು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ತರ ಎಲ್ಲಾ ಟೈಪ್ನು ನಿಮ್ಗೆ ತೋರಿಸ್ಕೊಡ್ತೀನಿ, ಓಕೆನಾ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನಿಮ್ಗೆ ಕಾಣಿಸ್ತಿರೋದು ಹಳೆ ಸೀರೆ. ಇದು ಬಾರ್ಡರ್ ಮತ್ತೆ ಇದು ಪಲ್ಲು ಇದ್ದಿದ್ದು. ಈ ಪಲ್ಲುನಲ್ಲಿ ಬ್ಲೌಸ್ ಹೊಲ್ದಿದೀವಿ. ಲಂಗ ಬ್ಲೌಸ್ ಆಗಿರೋದ್ರಿಂದ ಇದೆ ಸೈಡ್ಗೆ ಕೊಡೋಣ. ಲಂಗ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಹುಕ್ಸ್ ಮಾಡಿದೀವಿ, ಈ ತರ ಮಿಷಿನ್ ವರ್ಕ್ ಮಾಡಿದೀವಿ ನೋಡಿ. ಈ ತರ ನೀಟಾಗಿ ಫಿನಿಶಿಂಗ್ ಇದೆ. ಬ್ಯಾಕ್ ರೌಂಡ್ ನೆಕ್ ಮಾಡಿ ಇಲ್ಲಿ ಡಾಟ್ ಹಿಡಿದ್ಬಿಟ್ಟು ಮಿಷಿನ್ ವರ್ಕ್ ಮಾಡಿ ನಾವು ಮಾಡಿರೋ ವರ್ಕ್ ನೋಡಿ. ಹಿಂದ್ಗಡೆ ನೋಡಿದ್ರೇನು ಲೈನಿಂಗ್ ಕಾಣಿಸುತ್ತೆ. ಫಸ್ಟೇ ವರ್ಕ್ ಮಾಡ್ಬಿಟ್ಟು ಆಮೇಲೆ ಮಾಡ್ತೀವಿ. ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿದೆ, ಓಕೆ. ಅದೇ ತರ ಫ್ರಂಟ್ ನ ಪ್ರಿನ್ಸಸ್ ಕಟ್ ಮಾಡಿದೀವಿ ನೋಡಿ, ಎಷ್ಟು ನೀಟಾಗಿ ಕೂತ್ಕೊಂತದ್ದು. ಈ ತರ ಸಿಂಗಲ್ ಕಟಿಂಗ್ ಮಾಡಿದ್ವಿ ಲಂಗ ಬ್ಲೌಸ್ ಆಗಿರೋದ್ರಿಂದ. ಮತ್ತೆ ಲಂಗ ಬ್ಲೌಸ್ ಇದು ಮಾಮೂಲಿ ಸ್ಯಾರಿ ಬ್ಲೌಸ್ ಆದ್ರೆ ಏನ್ ಮಾಡ್ತೀವಿ, ಈ ಕಡೆ ಪಲ್ಲು ಹಾಕೊಂತಾರೆ, ಅದಕ್ಕೋಸ್ಕರ ಈ ಕಡೆ ಮಾತ್ರ ವರ್ಕ್ ಮಾಡಲ್ಲ. ಇದು ಫ್ರಂಟ್ ಹುಕ್ಸ್ ಆಗೋದ್ರಿಂದ ಲಂಗ ಬ್ಲೌಸ್ 2 ಕಡೆ ವರ್ಕ್ ಮಾಡಬೇಕು ಅಂತ ಫ್ರಂಟ್ಗೆ 2 ಕಡೆ ವರ್ಕ್ ಮಾಡಿಸಿದೀನಿ. ಆಮೇಲೆ ಬ್ಯಾಕ್ ಅಲ್ಲಿ 2 ಸೈಡ್ ಬಂದಿದೆ. ಮತ್ತೆ ಸ್ಲೀವ್ಸು ಇವ್ರು ಸಣ್ಣ ಇರೋದ್ರಿಂದ ಪಲ್ಲು ಕರೆಕ್ಟಾಗಿ ಸರಿಯೋಯ್ತು, ದಪ್ಪ ಇರೋದ್ರೆ ಪಲ್ಲು ಸಾಕಾಗಲ್ಲ ನೋಡಿ. ಬಾರ್ಡರ್ ಕೊಟ್ಬಿಟ್ಟು ಕೆಳಗಡೆ ಈ ತರ ಪೈಪಿಂಗ್ ಕೊಟ್ರೆ ಸ್ವಲ್ಪ ಸಿಂಪಲ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೋಡಿಂಗ್ ಕೊಟ್ಬಿಟ್ಟು ಈ ಕಡೆ 2 ಕಡೆ ಬೀಡ್ಸ್ ಕೊಟ್ಬಿಟ್ಟು ಅಲ್ಲಲ್ಲಿ ಬುಟ್ಟಾಸ್ ಅನ್ನೋದು ಹಾಕಿದೀವಿ. ಆಮೇಲೆ ಫಸ್ಟ್ ಇದಕ್ಕೆಲ್ಲ ಮಾರ್ಕ್ ಮಾಡ್ಕೊ, ಆಮೇಲೆ ದಾರ ನೋಡಿ ಟೈಯಿಂಗ್ ಕಟ್ಟಿದೀವಿ. ಟೈಯಿಂಗ್ಗೆ ಈ ತರ ರೌಂಡ್ ಆಗಿ ಬೀಡ್ಸ್ ಹ್ಯಾಂಗಿಂಗ್ ತರ ರೆಡಿ ಮಾಡಿದೀನಿ. ಇದಕ್ಕೆ ಲಂಗ ಬ್ಲೌಸ್ ನೋಡಿ ಮಾಮೂಲಿ ಸಪ್ರೇಟ್ ಪೀಸ್ ತರ ಕಾಣಿಸುತ್ತಿದ್ದು. ಇದಕ್ಕೆ ಚಾರ್ಜ್ ಬಂದ್ಬಿಟ್ಟು ನಾನು ಲಂಗ ಬ್ಲೌಸ್ಗೆ ವರ್ಕ್ಗೆ ಎಲ್ಲ ಸೇರಿ ಬಂದ್ಬಿಟ್ಟು 2800 ಚಾರ್ಜ್ ಮಾಡಿದ್ದೀನಿ.
ಅದು ಈ ಬಿಲ್ ಬುಕ್ ಇಲ್ಲಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಲಂಗ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ, ಬ್ಲೌಸ್ ಮೆಜರ್ಮೆಂಟು ಇದು ರಫ್ ಆಗಿ ಸ್ಕೆಚಿಂಗ್ ಹಾಕ್ಕೊಂತೀನಿ. ಆಮೇಲೆ ಮಿಷಿನ್ ವರ್ಕು ನಂಬರ್ ಸೆಲೆಕ್ಟ್ ಮಾಡಿರ್ತಾರಲ್ಲ ಕಸ್ಟಮರು, ಆ ಬುಕ್ ನಂಬರು ಪೇಜ್ ನಂಬರ್ ಬರ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆಯಿಂದ ಮೆಜರ್ಮೆಂಟಿಗೆ ಫುಲ್ಲಾಗಿ ಬರ್ಕೊಂಡಿದ್ದೀನಿ. ಅದು ಆ ಹುಡುಗಿ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಲಂಗ ಲೆಂತ್ 38, ವೇಸ್ಟ್ 31 ಮಾಡಿದ್ದೀನಿ. ಆಮೇಲೆ ನೇಮು ಫೋನ್ ನಂಬರು ಇಲ್ಲಿ 2800 ಚಾರ್ಜ್ ಮಾಡಿದ್ದೀನಿ. ಯಾವುದಕ್ಕೆ? ಲಂಗ ಬ್ಲೌಸ್ಗೆ ಎರಡಕ್ಕೂ ಸೇರಿ, ವರ್ಕ್ಗೆ ಎಲ್ಲ ಸೇರಿ ಅಷ್ಟು ಮಾಡಿದ್ದೀನಿ. ಆಮೇಲೆ ಇದು ಲೈನಿಂಗ್ ಒಳಗಡೆ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ತೋರಿಸ್ಕೊಟ್ಟಿದ್ದೆ ನೋಡಿ. ಈ ಥರ ಕಲ್ಲಿ ಕಟ್ ಮಾಡಿರ್ತೀವಿ, ಪ್ಲೇಯರ್ ಜಾಸ್ತಿ ಬರುತ್ತಲ್ಲ ನಡಿಬೇಕಾದ್ರೆ, ಅದಕ್ಕೋಸ್ಕರ ನಿಮಗೆ ಕಲ್ಲಿ ಕಟ್ ಮಾಡಿ ನೋಡಿ. ಇಷ್ಟಾಗಲ್ಲ ಎಷ್ಟು ಪ್ಲೇಯರ್ ಬರುತ್ತೋ ಅದಕ್ಕೋಸ್ಕರ ಕಾಟನ್ ಲೈನಿಂಗ್ನೇ ಈ ಥರ ಕಲ್ಲಿ ಥರ ಕಟ್ ಮಾಡಿಬಿಟ್ಟು ಒಳಗಡೆ ಉದ್ದ ಆದರೆ ಬಿಚ್ಕೊಳ್ಳೋಕ್ಕೆ ನೋಡಿ ಸ್ವಲ್ಪ ಜಾಸ್ತಿ ಫೋಲ್ಡಿಂಗ್ ಅನ್ನೋದು ಮಾಡಿರ್ತೀವಿ ಲೈನಿಂಗಿಗೆ. ಈ ಥರ ಮೇಲ್ಗಡೆ ಸಣ್ಣ ಬರುತ್ತೆ, ಕೆಳಗಡೆ ಜಾಸ್ತಿ ಬರುತ್ತೆ, ಕಲ್ಲಿ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸೀರೆ ಉದ್ದ ಆಮೇಲೆ ಸ್ವಲ್ಪ ಹೈಟ್ ಆದರೆ ಹಾಕ್ಕೊಳಕ್ಕಾಗಲ್ವಲ್ಲ, ಅದರಿಂದ ನೋಡಿ 4 ಇಂಚು ಈ ಕಡೆ 2 ಇಂಚು ಹೀಗಿದೆ. ಡಬಲ್ ಅಂದರೆ 4 ಇಂಚು ಇದನ್ನ ನೆಕ್ಸ್ಟ್ ಸ್ವಲ್ಪ ಬಿಚ್ಕೊಂಡು ಮತ್ತೆ ಟಕ್ ಹಿಡಿದ್ರೆ ಏನಾಗುತ್ತಂದ್ರೆ ಹೈಟ್ ಅನ್ನೋದು ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ. ಹೈಟ್ ಕಮ್ಮಿ ಇದ್ರಲ್ಲ ಬೇಗ ಬೆಳೆಯೋ ಮಕ್ಕಳಿಗೆ ಹೈಟ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಟಕ್ ಹಿಡಿದೀನಿ. ಅದೇ ರೀತಿ ಹೈಟ್ ಫುಲ್ ದೊಡ್ಡವ್ರಿಗಾದ್ರೆ ಏನು ಮಾಡ್ತೀವಿ, ಟಕ್ ಏನಿಲ್ಲ ಮೇಲ್ಗಡೆ ಫುಲ್ ಕಟ್ ಮಾಡಿಬಿಟ್ಟು ರೆಡಿ ಎಷ್ಟು ಬೇಕೋ ಅಷ್ಟನ್ನ ಮಾಡ್ತೀನಿ. ಓಕೆ, ಅದಾದ್ಮೇಲೆ ನೋಡಿ ಓರ್ಲಾಕ್ ಹೊಡೆದ್ಬಿಟ್ಟು ಇಲ್ಲಿ ಸೈಡು ಜಿಪ್ ಅನ್ನೋದು ಹಾಕಿರ್ತೀವಿ, ಕನ್ಸೀಲ್ಡ್ ಜಿಪ್ಪು. ನೋಡಿ ಜಿಪ್ಪು ಇದೆಯಾ ಇಲ್ವ ಅಂತಾನು ಗೊತ್ತಾಗಲ್ಲ, ಸ್ವಲ್ಪ ಐರನ್ ಮಾಡಿಬಿಟ್ಟಿದೆ ಅಂದ್ರೆ ನೋಡಿ. ಈ ತರ ಸಿಂಗಲ್ ಟೆನ್ಷನ್ ಹಾಕೊಂಡು ನೀಟಾಗಿ ಜಿಪ್ ಅನ್ನೋದು ಹಾಕಿರ್ತೀವಿ. ಅದಾದ್ಮೇಲೆ ಬಂದ್ಬಿಟ್ಟು ಕ್ಯಾನ್ವಾಸ್ ಹಾಕ್ಬಿಟ್ಟು ಈ ತರ ಬೆಲ್ಟ್ ನ ರೆಡಿ ಮಾಡ್ತೀವಿ. ಇದು ಬಂದ್ಬಿಟ್ಟು ನಿಮ್ಗೆ 2 ಟೈಪ್ ಬರುತ್ತೆ. ಈ ಒಳಗಡೆಯಿಂದ ದಾರ ಹಾಕ್ತಿವಿ, ಕಟ್ಟೋದು ನಾಡ ಅಂತೀವಲ್ಲ ಅದು ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಈ ತರನ ಕಟ್ ಮಾಡ್ಬಿಟ್ಟು ಹಿಂಗ್ ಫೋಲ್ಡ್ ಮಾಡ್ಬಿಟ್ಟಿರ್ತೀವಿ. ಇಲ್ಲಿ ಬಂದ್ಬಿಟ್ಟು ಹಿಂಗ್ ಕಟ್ಕೊಳ್ಳೋ ತರ ಮಾಡಿರ್ತೀವಿ. ಇವ್ರಿಗೆ ಉಕ್ಸ್ ಬೇಕು ಅಂದಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಉಕ್ಸ್ ನೋಡಿ ಮೆಜರ್ಮೆಂಟ್ ತಗೋಬೇಕಾದ್ರೆ ಈ ತರ ಉಕ್ಸ್ ಬಂದ್ರೆ ಏನ್ ಮಾಡ್ಬೇಕು, ಕರೆಕ್ಟ್ ಮೆಜರ್ಮೆಂಟ್ ತಗೋಬೇಕು. ಅದೇ ಕಟ್ಟೋ ನಾಡ ಬಂದ್ರೆ ಏನಾಗುತ್ತಂದ್ರೆ ಅರ್ಧ ಇಂಚು ಲೂಸೇ ಬಿಡ್ಬೇಕು, ಯಾಕಂದ್ರೆ ಸ್ವಲ್ಪ ಲೂಸ್ ರೇಟು ಅವ್ರು ಕಟ್ಕೊಂತಾರೆ ಅಂತ. ಓಕೆ, ಇದು ಲಂಗ ಉಕ್ಸ್ ಅಂತೀವಿ. ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದು 4 ಎಲೆ ದಾರ ನೋಡಿ, ನೆನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ನಲ್ಲ, ಈ ತರ 4 ಎಲೆ ದಾರ ಹಾಕೊಂಡು ಇದನ್ನ ಈ ಎಲ್ಲ ಕಡೆ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ 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 ನೀಟಾಗಿ ಹೊಲಿಗೆ ಹಾಕ್ಬೇಕು ನೋಡಿ. ಟೈಟಾಗಿ ಅಲ್ಲಾಡ್ದೀರ ಫುಲ್ಲು ಟೈಟಾಗಿ ಹಾಕ್ಬೇಕು. ಇದಕ್ಕೆ ಬಂದ್ಬಿಟ್ಟು 4 ಹಾಕ್ಬೇಕು, ಇಲ್ಲೆರಡು ಮತ್ತೆ ಇದನ್ನ ಸೇಮ್ ಇದ್ರ ಜೊತೆಯಲ್ಲೇ ಇದು ಬರುತ್ತೆ ಲಾಕು. ಮಾಮೂಲಿ ಸಣ್ಣದು ಹಾಕ್ತಿವಲ್ಲ ಬ್ಲೌಸ್ಗೆ, ಆ ಹುಕ್ ಏನಾದ್ರು ಹಾಕಿದೀವಿ ಅಂದ್ರೆ ಬೇಗ ಹಿಂಗೆ ಬೆಂಡಾಗಿ ಬಂದ್ಬಿಡ್ತದೆ. ಇದಾದ್ರೆ ಸ್ಟೀಲ್ ಸ್ವಲ್ಪ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ, ಜಾಸ್ತಿ ದಿನ ಬಾಳಿಕೆ ಬರಲಿ ಅಂತ. ಮತ್ತೆ ಇದನ್ನ ನೋಡಿ ಸ್ವಲ್ಪ ಹಿಂಗ್ ಬೆಂಡ್ ಮಾಡ್ಬೇಕು, ಹೊಲ್ದಾದ್ಮೇಲೆ ಬಿಚ್ಕೊಂತಾ ಇರ್ತದೆ ಅವಾಗ ಈ ತರ ಸ್ವಲ್ಪ ಬೆಂಡ್ ಮಾಡಿದೀವಿ ಅಂದ್ರೆ ಟೈಟಾಗಿ ಕುತ್ಕೊಂಡ್ಬಿಡ್ತದೆ. ಮತ್ತೆ ಅವ್ರು ಬಿಚ್ಚೋರ್ಗು ಅದು ವಾಪಸ್ ಬರಲ್ಲ. ನೋಡಿ ಎಷ್ಟು ನೀಟಾಗಿ ಲಾಕ್ ಆಗ್ಬಿಡ್ತದೆ. ಈ ತರ ನೋಡಿ ಟೈಟಾಗಿ ಇರಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಈ ತರ ಅದೇ ದಾರದಲ್ಲಿ ಸೇಮ್ ಥ್ರೆಡ್ ಹಾಕೊಂಡು ನೀಟಾಗಿ ಫಿನಿಶ್ ಮಾಡಿದ್ದೀನಿ. ಅದಾದ್ಮೇಲೆ ಇಷ್ಟಾದ್ಮೇಲೆ ನೋಡಿ ಫಿಲ್ಟಿಂಗ್ ನ ಯಾವ ತರ ಇಟ್ಕೋಬೇಕು ಅಂತ ನಾವು ಒಂದ್ ಕಡೆಯಿಂದ ಇಟ್ಕೊಂಡ್ ಬರ್ತೀವಿ. ಹಿಂಗೆ ಈ ಕಡೆ ಬರೋಷ್ಟರಲ್ಲಿ ನೋಡಿ ಒಳಗಡೆಗೆ ಎಷ್ಟಾದ್ರೂ ತೋರಿಸ್ತೀನಿ. ನಾವ್ ಹಿಂಗ ಫಿಲ್ಟ್ ನ ಇಡ್ಬೇಕಾದ್ರೆ ಒಳಗಡೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಮೇಲ್ಗಡೆ ಹಿಂಗ್ ನೋಡಿ ಕಾಣಿಸೋದು ನಮ್ಗೆ ಔಟ್ಲುಕ್. ಇದು ಬಂದ್ಬಿಟ್ಟು ನಿಮ್ಗೆ ಹಂಗಂದ್ರೆ ಜಾಸ್ತಿ ಎಲ್ಲ ಮಾಡಕ್ ಹೋಗ್ಬಾರ್ದು. ಮೇಲ್ಗಡೆ ನೋಡಿ 1 ಇಂಚು ಪರ್ಫೆಕ್ಟ್ ಆಗಿರ್ಬೇಕು. ಒಳಗಡೆ ಸ್ವಲ್ಪ ಜಾಸ್ತಿ ತಳ್ಳಿದ್ರು ನೋ ಪ್ರಾಬ್ಲಮ್. ಮತ್ತೆ ನೋಡಿ ಇದು ಟಕ್ ಹಿಡ್ದಿರ್ತೀವಿ, ಫಸ್ಟ್ ಇದಕ್ಕೆ ಐರನ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ಜಾಯಿಂಟ್ ಇರುತ್ತಲ್ಲ, ಈ ಜಾಯಿಂಟ್ಗೆ ಐರನ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ಫಿಲ್ಟ್ಗೆ ಐರನ್ ಮಾಡ್ಬೇಕು, ಅವಾಗ ನಿಮ್ಗೆ ಸರಿ ಅನ್ನೋದು ಬರುತ್ತೆ. ಅದೇ ರೀತಿ ನೋಡಿ ಸ್ಟೀಮ್ ಐರನ್ ಬಾಕ್ಸ್ ಯೂಸ್ ಮಾಡಬೇಕು. ಆನ್ ಅಲ್ಲಿ ಇದೆ ನೋಡಿ, ಇದು ಶೂ ಅಂತಾರೆ ಇದಕ್ಕೆ. ಇದು ಬಂದ್ಬಿಟ್ಟು ನಿಮ್ಗೆ ಶೂ ಇದು ಫೈಬರ್ ಇರುತ್ತೆ, ಅಂದ್ರೆ ಬಟ್ಟೆ ಯಾವುದೇ ಕಾರಣಕ್ಕೂ ನೋಡಿ 1 ನಿಮಿಷ ಹಿಂಗ್ ಇಟ್ಬಿಟ್ಟಿದ್ರನು ನೋಡಿ ಏನಾಗಲ್ಲ. ಐರನ್ ನೋಡಿ ಎಷ್ಟು ನೀಟಾಗಿ ಒಳ್ಳೆ ಎತ್ತಿದ ತಕ್ಷಣನೇ ಅದೇ ಹಿಂಗ್ ಉಜ್ಜಿದ್ರೆ ಯಾವ ತರ ಬರುತ್ತೆ ನೀವೇ ಯೋಚನೆ ಮಾಡಿ. ಶೂ ಅನ್ನೋದು ಇಂಪಾರ್ಟೆಂಟ್. ಅದೇ ರೀತಿ ಇದಕ್ಕೆ ನೋಡಿ ಇದ್ರಲ್ಲಿ ವಾಟರ್ ಬರುತ್ತೆ, ಇದು ಕರೆಂಟ್. ಇದನ್ನ ಪ್ರೆಸ್ ಮಾಡಿದ್ರೆ ನೋಡಿ ಅಬೆ ಬರುತ್ತೆ. ಜಾಸ್ತಿ ನಿಮ್ಗೆ ಕಾಣಿಸಲ್ಲ. ಮತ್ತೆ ಇದು ಬಂದ್ಬಿಟ್ಟು 1 ರಿಂದ 5 ನಂಬರ್ ಇರುತ್ತೆ. ನಾವು ಬಂದ್ಬಿಟ್ಟು 2ರಲ್ಲಿ ಇಟ್ಕೋಬೇಕು ಯಾವಾಗೂನು, ಯಾಕಂದ್ರೆ
3 ಬಂದ್ಬಿಟ್ಟು ಫುಲ್ಲು ಕಾಟನ್, 4 ಬಂದ್ಬಿಟ್ಟು ಹೆವಿ ಕಾಟನ್ ದಪ್ಪ ಇರೋದು, ದಪ್ಪ ಇರೋ ಬಟ್ಟೆಗೆ. 5 ಎಲ್ಲ ಯಾವ್ದು ಬಟ್ಟೆಗೆ ಇಡಬಾರ್ದು. 3 4 ಮ್ಯಾಕ್ಸಿಮಮ್ 3 4ರಲ್ಲೇ ಸರಿ ಹೋಗುತ್ತೆ. ಈ ಬಟ್ಟೆ ಸಿಲ್ಕ್ ಬಟ್ಟೆಗಳಿಗೆಲ್ಲ 2 ಪಾಯಿಂಟ್ ಅಲ್ಲಿ ಇಟ್ಕೋಬೇಕು. ನೋಡಿ ಇಲ್ಲಿ ಬಾಣದ ಗುರುತಿರುತ್ತೆ, ಇಲ್ಲಿ ಕರೆಕ್ಟ್ ಆಗಿ 2 ಪಾಯಿಂಟ್ಗೆ ಇಟ್ಕೋಬೇಕು. ನಾನು 2ರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಐರನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಹಿಂಗಿಟ್ಕೊಂಡು ಸ್ವಲ್ಪ ಅವಾಗವಾಗ ಅದನ್ನ ಪ್ರೆಸ್ ಮಾಡ್ತಾ ಇರ್ಬೇಕು. ಇದನ್ನ ಅದು ಹಬೆ ಬರುತ್ತಲ್ಲ, ಅವಾಗ ನೋಡಿ ಎಷ್ಟು ನೀಟಾಗಿ ಬರುತ್ತೋ. ಹಬೆ ಬಂದ್ರೆ ಹಂಗಾಗುತ್ತೆ, ಅದಕ್ಕೋಸ್ಕರ ನೋಡಿ ಜಿಪ್ ಹತ್ರವರೆಗೂ ನೋಡಿ ಎಷ್ಟು ನೀಟಾಗಿ ಐರನ್ ಬಂತು. ಅದಾದ್ಮೇಲೆ ಇದು ಓಪನ್ ಮಾಡಿ ನೋಡಿ, ಹಿಂಗೆ ಓಪನ್ ಮಾಡ್ಕೊಂಡು ಇದನ್ನ ಫಸ್ಟ್ ಐರನ್ ಮಾಡ್ಕೊಂಡ್ಬಿಡೋಣ. ಇದು ಟಕ್ ಹಿಡಿದೀವಲ್ಲ ಅದನ್ನ ನೀಟಾಗಿ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಬಂದ್ಬಿಡ್ದು. ನೋಡಿ ಎಷ್ಟು ನೀಟಾಗಿ ಬರುತ್ತೋ. ಮತ್ತೆ ಹಿಂಗೆ ಸ್ವಲ್ಪ ಎಳ್ಕೊಂಡು ಈ ತರ ಮತ್ತೇನು ಸೇಮ್ ಅಷ್ಟೇ, ರಿಂಕಲ್ಸ್ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಈ ತರ ಐರನ್ ಮಾಡ್ಕೊಂಡ್ರೆ ನೋಡಿ. ಹಳೆ ಸೀರೆ ಆದ್ರೂ ಫಿಲ್ಟಿಗೆ ಹಿಡ್ಬಿಟ್ಟು ನೀಟಾಗಿ ಈ ತರ ಐರನ್ ಮಾಡಿವಿ ಅಂತಂದ್ರೆ ಒಳ್ಳೆ ಹೊಸದೂ ರೇಷ್ಮೆ ಸೀರೆ ಇರುತ್ತಲ್ಲ, ರೇಷ್ಮೆ ಲಂಗ ಬ್ಲೌಸು, ಆ ತರ ನಿಮ್ಗೆ ಔಟ್ಲುಕ್ ಅನ್ನೋದು ಬರುತ್ತೆ. ಸ್ಟೀಮ್ ಐರನ್ ಯೂಸ್ ಮಾಡಿ ನೀಟಾಗಿ ಫಿಲ್ ಮಾಡಿದ್ರೆ. ಹಳೆ ಸೀರೆ ಯಾರು ಉಟ್ಕೊನಲ್ಲ ಅಂತ ಹೇಳ್ಬಿಟ್ಟು ಮೂಲ್ಗೆ ಹೊಲಿಸ್ತಾರದು. ಇದು ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಹಂಗೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡಿದ್ರೆ ಲಾಸ್ಟ್ ಫಿನಿಶ್ ಆಗೋಷ್ಟರಲ್ಲಿ ನಾವು ನೀಟಾಗಿ ಅನ್ನೋದು ಬಂದ್ಬಿಡುತ್ತದು. ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದೂ ಇಂಪಾರ್ಟೆಂಟೇ. ಕಟಿಂಗ್ ಇಂದ ಹಿಡಿದು, ಸ್ಟಿಚಿಂಗ್ ಇಂದ ಹಿಡಿದು, ಐರನ್ ಇಂದ ಹಿಡಿದು, ಬುಕ್ಸ್ ಹಾಕೋದು, ಎಮ್ಮಿಂಗ್ ಮಾಡೋದು ಎಲ್ಲಾನು ನೀಟಾಗಿ ಮಾಡಿದ್ರೆ ಮಾತ್ರ ನಿಮಗೆ ಫೈನಲ್ ಆಗಿ ಯಾವುದೇ ಆಗಿರ್ಲಿ, ಬ್ಲೌಸ್ ಆಗಿರ್ಬೋದು, ಸ್ಯಾರಿ ಬ್ಲೌಸ್ ಆಗಿರ್ಬೋದು, ಲಂಗ ಬ್ಲೌಸ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು, ಎಲ್ಲಾನು ನೀಟಾಗಿ ಬಂದ್ರೆ ಮಾತ್ರ ಫೈನಲ್ ಆಗಿ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅಷ್ಟು ಬರಲ್ಲ. ಬುಟಿಕ್ಗಳೆಲ್ಲ ಇನ್ನೂ ಜಾಸ್ತಿ ರೇಟ್ ತಗೊಂತಾರೆ, ಅವರು ಸೇಮ್ ಕೆಲಸ ಮಾಡ್ತಾರೆ. ಆದ್ರೆ ನಾವು ಸ್ವಲ್ಪ ರೇಟ್ ಕಮ್ಮಿ ತಗೊಂಡು ನೀಟಾಗಿ ಈ ತರ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಅನ್ನೋದು ಕೊಡ್ತೀವಿ. ಬೇಕಂದ್ರೆ ನೀವು ಯಾರಾದ್ರೂ ಬಂದು ಒಂದು ಹೊಲ್ಸ್ಕೊಂಡು ಫಿಟ್ಟಿಂಗ್ ಅನ್ನೋದು ಚೆಕ್ ಮಾಡ್ಕೋಬಹುದು. ಯಾವ ತರ ಬರುತ್ತೆ ಫಿಟ್ಟಿಂಗು ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಬನ್ನಿ, ಒಂದು ಬ್ಲೌಸ್ ಹೊಲ್ಸ್ಕೊಂಡು ಗೊತ್ತಾಗುತ್ತೆ. ಇಲ್ಲ ನೀವು ಬರೋಕ್ಕಾಗಿಲ್ಲ ಅಂದ್ರೆ ಕೊರಿಯರ್ ಕಳಿಸಿ. ನೋಡಿ ಕೆಳಗಡೆ ಫಿನಿಶ್ ಆಯ್ತು. ಇವಾಗ ಮೇಲ್ಗಡೆದು ನೋಡಿ ಈ ತರ ನೋಡಿ ಹಿಂಗ್ ಹಾಕೊಳ್ಳಿ. ಫಸ್ಟ್ ಒಂದೊಂದೇ ಫಿಲ್ಟ್ ನ ಸರಿ ಮಾಡ್ಕೊಳ್ಳಿ. ಎಲ್ಲ ಮಾಡಕ್ ಹೋದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಅದು ಸರಿಯಾಗಿ ಬರಲ್ಲ. ಅದಕ್ಕೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನೋಡಿ ಈ ತರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ಈ ತರ ಮೇಲಿಂದ ಕೆಳಗಡೆವರೆಗೂ ನೋಡಿ. ನಾವು ಬಿಲ್ಡ್ ಕರೆಕ್ಟ್ ಆಗಿ ಮಾಡಿರೋದ್ರಿಂದ ಅದೇನಾಗುತ್ತೆ, ಎಲ್ಲ ತಾನಾಗ್ ತಾನೇ ನೀಟಾಗಿ ಬಂದು ಕುತ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಫಿಲ್ಟ್ನು ಎಷ್ಟು ರಿಂಕಲ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ನೋಡ್ಕೊಳ್ಳಿ. ಇವಾಗ
ನೋಡಿ ಈ ತರ ಮಾಡಿದೀವಿ ಅಂದ್ರೆ ನಿಮ್ಗೆ ಯಾವುದೇ ಲಂಗ ಆಗ್ಲಿ ಫಿನಿಶಿಂಗ್ ಹೆಂಗಿರುತ್ತೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಹೆಂಗಿದೆ ಫಿಲ್ಟು ಇವಾಗ ಐರನ್ನು ಅರ್ಧ ಆಗೋಯ್ತು. ಮತ್ತೆ ಇನ್ನರ್ಧ ಈ ತರ ತಿರುಗಿಸ್ಬಿಟ್ಟು ಮತ್ತೆ ಸೇಮ್ ಅದೇ ಫಾರ್ಮುಲಾ ನಾನು ಹೇಳ್ಕೊಟ್ನಲ್ಲ ಅದನ್ನ ಇಲ್ಲೊಂದು ಇದೊಂದು ನೋಡಿ ಈ ತರ ಇದು ಮಾಡ್ಕೊಂಡು ಮತ್ತೆ ಇದನ್ನ ಹಿಂಗೆ ಯಾವತ್ತೂ ಅಷ್ಟೇ ಮೇಲಿಂದ ಕೆಳಗಡೆ ಸ್ವಲ್ಪ ಲೇಟ್ ಆಗ್ಬೋದು, ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈನ್ ಇರೋದೇ ಅದು. ಫಿಲ್ಟರ್ ಐರನ್ ಬಂದಿಲ್ಲ ಅಂದ್ರೆ ನಮ್ಗೆ ಇವಾಗ ಲಂಗ ಬ್ಲೌಸ್ ಅಲ್ಲಿ ಏನ್ ಪ್ರೈಸ್ ನಲ್ಲಿ ಅಲ್ಲೇ ಸೀರೆ ಆದ್ರೂ ಉಟ್ಕೊಂಡಾಗ ಏನಾಗ್ಬೇಕಂದ್ರೆ ಅದು ಒರಿಜಿನಲ್ ರೇಷ್ಮೆ ಸೀರೆ ತರ ನಿಮ್ಗೆ ಔಟ್ಲುಕ್ ಬರ್ಬೇಕು. ಅಲ್ಲೇ ಸೀರೆ ಅನ್ನೋದು ಗೊತ್ತೇ ಆಗ್ಲೇಬಾರ್ದು. ಆ ತರ ಫಿನಿಶಿಂಗ್ ನ ಕೊಡ್ಬೇಕು ನಾವು. ಪ್ರತಿಯೊಂದು ಕಟಿಂಗ್ ಅಲ್ಲಿ ಚೆನ್ನಾಗಿ ಬರ್ಬೇಕು, ಸ್ಟಿಚಿಂಗ್ ಅಲ್ಲಿ ಚೆನ್ನಾಗಿ ಬರ್ಬೇಕು, ಎಮ್ಮಿಂಗ್ ಅಲ್ಲಿ ಚೆನ್ನಾಗಿ ಬರ್ಬೇಕು, ಟಕ್ ಹಿಡಿಯೋದ್ರಲ್ಲಿ ಕೆಳಗಡೆನು ಚೆನ್ನಾಗಿ ಬಂದಿರ್ಬೇಕು, ಸೈಡ್ ಜಿಪ್ಪು ಚೆನ್ನಾಗಿ ಆಗಿರ್ಬೇಕು, ಮೇಲ್ಗಡೆ ನಾಳೆನು ಕರೆಕ್ಟ್ ಆಗಿ ಹಾಕಿರ್ಬೇಕು. ಅದಾದ್ಮೇಲೆ ಫೈನಲ್ ಆಗಿ ಐರನ್ನು ಕರೆಕ್ಟ್ ಆಗಿ ಬಂದ್ರೆ ಮಾತ್ರ ನಮ್ಗೆ ಔಟ್ಲುಕ್ ಅನ್ನೋದು ಗೊತ್ತಾಗುತ್ತೆ. ನೋಡಿ ಈ ತರ ಫಸ್ಟ್ ಮೇಲಿಂದ ನೋಡಿ ಹಿಂಗೆ ಅದು ಏರ್ ಬರಬೇಕು. ಆ ತರ ಇದನ್ನ ಪ್ರೆಸ್ ಮಾಡ್ಬೇಕು ಅವಾಗ ಐರನ್ನು ನೀಟಾಗಿ ಬರುತ್ತೆ. ನೋಡಿ ಇದನ್ನ ಒಂದು ಸರಿಯಾಗಿ ಬಂದಿಲ್ಲ, ಇದನ್ನ ನೋಡಿ ಹಿಂಗೆ ಇಟ್ಕೊಂಡು ಫೈನಲಿ ಅಷ್ಟೇ. ನೋಡಿ ಎಷ್ಟು ನೀಟಾಗಿದೆ ಲಂಗ ಬ್ಲೌಸ್ ಅನ್ನೋದು ನೀವೇ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಈ ತರ ಲಂಗ ಬ್ಲೌಸ್ ನ ಫಿನಿಶಿಂಗ್ ಆಗ್ಲಿ ನಾನು ಹೇಳ್ಕೊಟ್ಟಲ್ಲ ಅದೇ ತರ ಲೈನಿಂಗು ಕಲ್ಲಿ ತರ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಲೆಂತ್ ನೋಡ್ಕೊಂಡು ಜಾಸ್ತಿ ಎಲ್ಲ ಬಿಡಕ್ ಹೋಗ್ಬೋದು, 4 ಇಂಚ್ ಮ್ಯಾಕ್ಸಿಮಮ್. ಯಾಕಂದ್ರೆ ಸ್ಕರ್ಟ್ ಅದಕ್ಕಿಂತ ಉದ್ದ ಬೆಲೆ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ. ಚಿಕ್ಕ ಮಕ್ಳಿಗಾದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇಲ್ಲಿ ಟಕ್ ಇಟ್ಕೋಬೇಕು ಫಸ್ಟೇ. ಅದಾದ್ಮೇಲೆ ಇದನ್ನ ಮೇಲ್ಗಡೆ 1 ಇಂಚು ಒಳಗಡೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಮೆಜರ್ಮೆಂಟ್ ತಕ್ಕಂಗೆ ನೋಡ್ಕೊಂಡು ಫಿಲ್ಟಿಂಗ್ ಇಟ್ಕೊಂಡ್ ಬರ್ಬೇಕು. ಆಮೇಲೆ ಕ್ಯಾನ್ವಾಸ್ ಪ್ರೆಸ್ ಮಾಡ್ಕೊಂಡು ಈ ತರ ಹೂಕ್ಸ ನಾಡನ ಅಂತ ಹಾಕೊಬೇಕು. ಅದಾದ್ಮೇಲೆ ಜೈಂಟ್ ಮಾಡ್ಬಿಟ್ಟು ಜಿಪ್ ಹಾಕ್ಬಿಟ್ಟು ಹೂಕ್ಸ್ ಆದ್ರೆ ಹೂಕ್ಸ್, ನಾಡಾದ್ರೆ ನಾಡ ಮಾಡ್ಬಿಟ್ಟು ಫಿಲ್ಟಿಂಗ್ ಇಟ್ಕೊಂಡು ಈ ತರ ಫೈನಲಿ ಐರನ್ ಮಾಡ್ಬಿಟ್ಟು ಹ್ಯಾಂಗರ್ ಹಾಕಿರೋ ಅಂದ್ರೆ ಸೂಪರ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ?